ಇಕ್ಕಟ್ಟಾದ ಬಾಗಿಲಿಂದ ಒಳಕ್ಕೆ ಹೋಗಿರಿ. ನಾಶನಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹು ಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡುಹಿಡಿಯುವವರು ಸ್ವಲ್ಪ ಜನ ಎಂದು ಹೇಳಿದ ಒಳ್ಳೆಯ ಕುರುಬನಾದ ಯೇಸು ಕ್ರಿಸ್ತನ ಅತಿ ಸುಮಧುರವಾದ ನಾಮದಲ್ಲಿ ನಿಮ್ಮನ್ನು ಸಮಗ್ರ ಸತ್ಯವೇದ ಅಧ್ಯಯನದ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಯಾಕೋಬನ, ಯೋಸೇಫನ ಮತ್ತು ಮೋಶೆಯ ನಂಬಿಕೆ ಕುರಿತು ಬಹು ಆಸಕ್ತಿಕರವಾದ ವಿಷಯಗಳನ್ನು ಒಳಗೊಂಡ ಇಬ್ರಿಯರಿಗೆ ಬರೆದ ಪತ್ರಿಕೆಯ 11ನೇ ಅಧ್ಯಾಯದ 21ನೇ ವಚನದಿಂದ 29ನೇ ವಚನಗಳವರೆಗೆ ಧ್ಯಾನವನ್ನು ಕಳೆದ ಕಾರ್ಯಕ್ರಮದಲ್ಲಿ ಅಭ್ಯಾಸಿಸಿದೆವು. ಖಂಡಿತವಾಗಿಯೂ ನಾವು ಕಲಿತುಕೊಂಡ ವಿಷಯಗಳು ನಮ್ಮ ಆತ್ಮಿಕ ಜೀವಿತಕ್ಕೆ ಬಹು ಸಹಾಯಕವಾಗಿದ್ದವು ಎಂದು ನಾನು ನಂಬುತ್ತೇನೆ. ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 11ನೇ ಅಧ್ಯಾಯದ 30ನೇ ವಚನದಿಂದ 35ನೇ ವಚನಗಳವರೆಗೆ ಧ್ಯಾನ ಮಾಡಲಿದ್ದೇವೆ. ಇಂದಿನ ಅಧ್ಯಯನದಲ್ಲಿ ಯೆಹೋಶುವನ ನಂಬಿಕೆ, ರಹಾಬಳ ನಂಬಿಕೆ ಮತ್ತು ಇತರರ ನಂಬಿಕೆಯ ವಿಷಯಗಳನ್ನು ಧ್ಯಾನಿಸಲಿದ್ದೇವೆ. ಈ ಧ್ಯಾನವು ನಮ್ಮ ಆತ್ಮಿಕ ಜೀವಿತವನ್ನು ಅಭಿವೃದ್ಧಿಪಡಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಇಂದಿನ ಧ್ಯಾನವನ್ನು ಆರಂಭಿಸೋಣ. ನೀವು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ವಾಗ್ದಾನ ಮಾಡಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ವಾಕ್ಯ ಧ್ಯಾನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 30ರಿಂದ 35 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ವಾಕ್ಯ ಧ್ಯಾನದ ಪ್ರತಿಯೊಂದು ಹಂತದಲ್ಲಿಯೂ ದೇವರಾತ್ಮನ ಸಹಾಯವನ್ನು ಮತ್ತು ಆತನ ಮಾರ್ಗದರ್ಶನವನ್ನು ಎದುರು ನೋಡುತ್ತಾ ಮುಂದೆ ಸಾಗೋಣ. ಈಗ ನಿಮ್ಮ ಸತ್ಯವೇದದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 30ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ನಂಬಿಕೆಯಿಂದಲೇ ಅವರು 7 ದಿವಸಗಳ ತನಕ ಯೆರಿಕೋ ಪಟ್ಟಣದ ಗೋಡೆಗಳನ್ನು ಸುತ್ತಿದ ಮೇಲೆ ಅವು ಬಿದ್ದವು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈಗ ನಾವು ಯೆಹೋಶುವನ ನಂಬಿಕೆಯ ಕುರಿತಾಗಿ ಧ್ಯಾನಿಸೋಣ. ನೋಡಿರಿ, ಯೆಹೋಶುವನ ಜೀವಿತದಲ್ಲಿ ನಾವು ವಾಚ್ ಆಫ್ ಫೇತ್, ಅಂದರೆ ನಂಬಿಕೆಯ ಕಾವಲನ್ನು ನೋಡುವರಾಗಿದ್ದೇವೆ. ನಾವು ಒಂದು ವೇಳೆ ಯೆಹೋಶುವನನ್ನು ಅವರು ಯೆರಿಕೋವಿನ ಸುತ್ತಲೂ ಹೋಗುತ್ತಿರುವ 5ನೇ ದಿನದಲ್ಲಿ ಭೇಟಿಯಾಗಿ, ಬಹುಶಃ ನೀವು ಎಲ್ಲಿಗೂ ಹೋದಂತೆ ಕಾಣಿಸುತ್ತಾ ಇಲ್ಲ, ಯಾಕೆ ಇಂಥ ಮೂರ್ಖತನದ ಕೆಲಸವನ್ನು ಮಾಡುತ್ತಿರುವಿರಿ? ನೀನಾದರೂ ಒಬ್ಬ ಬುದ್ಧಿವಂತ ನಾಯಕನಾಗಿರುವಿ, ನೀನು ನಿನ್ನ ಬುದ್ಧಿಯನ್ನು ಸರಿಯಾಗಿ ಉಪಯೋಗಿಸುತ್ತಿಲ್ಲವಲ್ಲ ಎಂಬುದಾಗಿ ಕೇಳಿದ್ದರೆ, ಅವನು ನಮಗೆ, ಓ, ನಾನು ಯೆಹೋವನ ಸೇನಾನಿಯನ್ನು ನೋಡಿರುವುದನ್ನು ನೀವು ಮರೆತಿರುವಿರಿ. ಅವನು ನನಗೆ, ನಮ್ಮ ಮುಖ್ಯ ಕಚೇರಿಯು ನನ್ನ ಗುಡಾರದಲ್ಲಿ ಇರುವುದಿಲ್ಲ, ಆದರೆ ಅದು ಪರಲೋಕದಲ್ಲಿ ಇರುತ್ತದೆ ಎಂಬುದಾಗಿ ಹೇಳಿದ್ದಾನೆ. ನಾನು ಸೇನಾಪತಿಯಾಗಿರುವುದಿಲ್ಲ, ಅದರ ಬದಲಾಗಿ ಆದೇಶಗಳನ್ನು ಸ್ವೀಕರಿಸಿ ಅವುಗಳನ್ನು ಪಾಲಿಸುವ ಒಬ್ಬ ಸೇವಕನಾಗಿದ್ದೇನೆ. ನನಗೆ ಕೊಡಲ್ಪಟ್ಟಿರುವ ಆದೇಶವೇನೆಂದರೆ, ನಾವು ಯೆರಿಕೋವಿನ ಸುತ್ತಲೂ ಕೇವಲ ನಡೆಯಬೇಕು ಎಂಬುದಾಗಿ. ನೀವು ಹಾಗೇ ನೋಡುತ್ತಾ ಇರ್ರಿ, ಕೋಟೆಯ ಗೋಡೆಗಳು ತಾವಾಗಿಯೇ ಬೀಳಲಿವೆ, ಯಾಕಂದರೆ ನಾನು ಎಲ್ಲವನ್ನೂ ತಿಳಿದಾತನ ರಣನೀತಿಯನ್ನು ಪಾಲಿಸುತ್ತಿರುವೆನು ಎಂಬುದಾಗಿ ಹೇಳುತ್ತಿದ್ದನು. ನೋಡಿರಿ ಪ್ರಿಯರೇ, ಸೇನಾಪತಿಯಾಗಿದ್ದ ಯೆಹೋಶುವನು ದೇವರನ್ನು ವಿಶ್ವಾಸಿಸಲು ಅವಶ್ಯವಾಗಿರುವ ನಂಬಿಕೆಯನ್ನು ಕಲಿತುಕೊಂಡಿದ್ದನು. ನಮ್ಮ ಧ್ಯಾನವನ್ನು ಮುಂದುವರೆಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 31ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ನಂಬಿಕೆಯಿಂದಲೇ ರಹಾಬಳೆಂಬ ಸೂಳೆಯು ಗೂಢಚಾರರನ್ನು ಸಮಾಧಾನವಾಗಿ ಸೇರಿಸಿಕೊಂಡು ನಂಬದವರೊಂದಿಗೆ ನಾಶವಾಗಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ಓದಿರುವ ರಹಾಬಳೆಂಬ ಈ ಸ್ತ್ರೀಯ ಕಥೆಯನ್ನು ನಾವು ವಂಡರ್ ಆಫ್ ಫೇತ್, ಅಂದರೆ ನಂಬಿಕೆಯ ಆಶ್ಚರ್ಯ ಅಥವಾ ಅದ್ಭುತ ಎಂಬುದಾಗಿ ಕರೆಯೋಣ. ನೋಡಿರಿ, ಆಕೆಯ ಕಥೆಯು ಯೆರಿಕೋ ಗೋಡೆಯ ಕಥೆಯೊಂದಿಗೆ ಸಂಬಂಧಿಸುವಂಥದ್ದಾಗಿದೆ. ಆಕೆಯು ಪಟ್ಟಣದ ಒಳಗಡೆಯಲ್ಲಿ ವಾಸಿಸುತ್ತಾ ಇದ್ದಳು ಮತ್ತು 7 ದಿವಸಗಳ ನಂತರ ಒಳಗಡೆಯಲ್ಲಿ ಇರುವವರು ಏನೂ ಸಂಭವಿಸಲಿರುವುದು ಎಂಬುದರ ಬಗ್ಗೆ ಆತುರವುಳ್ಳವರಾಗಿದ್ದರು. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ, ಒಂದು ವೇಳೆ ಲೋಕದಲ್ಲಿ ನಂಬಿಕೆಯನ್ನು ಹುಡುಕುವುದಾದರೆ ಬಹುಶಃ
ಯೆರಿಕೋ ಪಟ್ಟಣವು ಆ ನಂಬಿಕೆಯನ್ನು ಹುಡುಕಿ ಕಂಡುಕೊಳ್ಳುವಲ್ಲಿ ಒಂದು ಕೊನೆಯ ಸ್ಥಳವಾಗಿರುತ್ತಿತ್ತು. ನೋಡಿರಿ, ರಹಾಬಳು ಬಹುದುಷ್ಟರಾದ ಅನ್ಯ ಜನಾಂಗದವರ ಮಧ್ಯದಲ್ಲಿ ವಾಸಿಸುತ್ತಿದ್ದಳು ಮತ್ತು ಆಕೆಯು ಅತಿ ಹಳೆಯದಾದ ಉದ್ಯೋಗವನ್ನು ವೃತ್ತಿಯಾಗಿ ಮುಂದುವರಿಸುತ್ತಿದ್ದಳು. ಈ ವೃತ್ತಿಯಲ್ಲಿ ಇರುವವರನ್ನು ಸಾಮಾನ್ಯವಾಗಿ ಪಾಪಿಗಳೆಂದು ಪರಿಗಣಿಸಲಾಗುತ್ತಿತ್ತು. ರಹಾಬಳು ಪಾಪಿಯಾಗಿದ್ದರೂ ಆಕೆಯ ವಿಷಯದಲ್ಲಿ ಹೀಗೆ ಹೇಳಲ್ಪಟ್ಟಿರುವುದು, ಅದೇನೆಂದರೆ, ರಹಾಬಳೆಂಬ ಸೂಳೆಯು ಗೂಢಚಾರರನ್ನು ಸಮಾಧಾನವಾಗಿ ಸೇರಿಸಿಕೊಂಡು ನಂಬದವರೊಂದಿಗೆ ನಾಶವಾಗಲಿಲ್ಲ ಎಂಬುದಾಗಿ. ನೋಡಿರಿ ಪ್ರಿಯರೇ, ಖಂಡಿತವಾಗಿಯೂ ಆ ಪಟ್ಟಣದ ಮಹಾಪೌರರು ಹಾಗೂ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದ ಗಣ್ಯ ವ್ಯಕ್ತಿಗಳು ಮೊದಲುಗೊಂಡು ಕೀಳಸ್ಥಾನದಲ್ಲಿದ್ದ ಜನರವರೆಗೆ ಎಲ್ಲರೂ ನಾಶವಾದರು. ಮತ್ತು ಅವರೆಲ್ಲರೂ ನಾಶವಾಗುವುದಕ್ಕೆ ಒಂದೇ ಒಂದು ಕಾರಣವಿತ್ತು, ಅದು ಯಾವುದೆಂದರೆ ಅವರು ದೇವರನ್ನು ನಂಬಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ರಹಾಬಳೆಂಬ ಸ್ತ್ರೀಯು ಒಂದು ನಿರ್ದಿಷ್ಟವಾದ ರೀತಿಯಲ್ಲಿ ತನ್ನ ನಂಬಿಕೆಯನ್ನು ವ್ಯಕ್ತಪಡಿಸಿದವಳಾದ್ದರಿಂದ ಆಕೆಯ ಕುರಿತು ಸ್ವಲ್ಪ ಸಮೀಪದಿಂದ ನೋಡಿಕೊಳ್ಳೋಣ. ಇಸ್ರಾಯೇಲರು ಕೆಂಪು ಸಮುದ್ರವನ್ನು ದಾಟಿದ ಮೇಲೆ ಆ ಸುದ್ದಿಯು ಯೆರಿಕೋವಿನ ಜನರ ಕಿವಿಗೆ ಬಿತ್ತು ಮತ್ತು ಅವರೆಲ್ಲರೂ ತಮ್ಮ ಧೈರ್ಯವನ್ನು ಕಳೆದುಕೊಂಡರು. ಆದರೆ ಯೋರ್ದನ್ ಹೊಳೆಯು ದಡಮೇರಿ ಹರಿಯುತ್ತಿರುವ ಸಮಯದಲ್ಲಿ ಇಸ್ರಾಯೇಲ್ಯರ ಮಹಾಸಮೂಹವು ಅದನ್ನು ದಾಟಿಕೊಂಡು ಬರಬಹುದು ಎಂಬುದನ್ನು ಯೆರಿಕೋವಿನ ಜನರು ಕನಸಿನಲ್ಲಿಯೂ ಕಂಡಿರಲಿಲ್ಲ. ನೋಡಿರಿ, ಆ ಹೊಳೆಯ ಮೇಲೆ ಯಾವ ಸೇತುವೆ ಇರಲಿಲ್ಲ ಮತ್ತು ಅದು ಬಹು ಆವೇಶದಿಂದ ವರ್ತಿಸಿ ನುಗ್ಗುತ್ತಿತ್ತು. ಹೇಗೂ ನದಿಯ ಉಕ್ಕಿ ಹರಿಯುವಿಕೆಯು ನಿಲ್ಲುವವರೆಗೆ ತಮ್ಮ ರಕ್ಷಣೆಯ ಕುರಿತು ಆಲೋಚಿಸಲು ಸಾಕಷ್ಟು ಸಮಯ ಇರುವುದು ಮತ್ತು ಅಲ್ಲಿಯವರೆಗೆ ತಾವು ಚಿಂತಿಸುವ ಅವಶ್ಯಕತೆಯೂ ಇರುವುದಿಲ್ಲ ಎಂಬುದಾಗಿ ಯೆರಿಕೋವಿನ ಜನರು ಅಂದುಕೊಂಡಿರಬಹುದು. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಯೆಹೋಶುವನು ಯೆರಿಕೋ ಪಟ್ಟಣವನ್ನು ಸಂಚರಿಸಿ ನೋಡಿಕೊಂಡು ಬರಲು ಗೂಢಚಾರರನ್ನು ಕಳುಹಿಸಿದಾಗ ಅವರು ಸೂಳೆಯಾದ ರಹಾಬಳ ಸಂಪರ್ಕಕ್ಕೆ ಬಂದರು. ಆಕೆಯು ಬಹುಶಃ ತನ್ನ ವ್ಯವಹಾರವನ್ನು ಅವರ ಮುಂದೆ ಪ್ರಸ್ತಾಪಿಸಿರಬಹುದು. ಆದರೆ ಅವರು ತಾವು ಬಂದಿದ್ದ ಕೆಲಸದ ವಿಷಯವಾಗಿಯೂ ಮತ್ತು ತಮಗೆ ಸಂರಕ್ಷಣೆ ಬೇಕಾಗಿರುವುದು ಎಂಬುದಾಗಿಯೂ ಹೇಳಿರಬಹುದೆಂದು ನಾನು ನಂಬುತ್ತೇನೆ. ಯಾಕಂದರೆ ಅವರು ಹಾಗೆ ಹೇಳಿದ್ದರಿಂದಲೇ ಆಕೆಯು ಅವರನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡು ಸಂರಕ್ಷಿಸಿದಳು. ಆ ಗೂಢಚಾರರು ತಮ್ಮ ಉದ್ದೇಶವನ್ನು ಹೇಳಿದ್ದರೊಂದಿಗೆ ಆ ರಾತ್ರಿ ಯೆರಿಕೋವಿನ ಅರಸನು ಆ ಗೂಢಚಾರರನ್ನು ಹಿಡಿದುಕೊಂಡು ಬರಲು ಜನರನ್ನು ಕಳುಹಿಸಿರುವುದನ್ನು ನೋಡಿದ ರಹಾಬಳಿಗೆ ಬಹುಶಃ ಆ ಗೂಢಚಾರರ ವಿಷಯದಲ್ಲಿ ಖಚಿತವಾಗಿರಬಹುದು. ಅಷ್ಟೇ ಅಲ್ಲದೆ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ದೇವರು ಆಕೆಯಲ್ಲಿ ನಂಬಿಕೆಯನ್ನು ಹುಟ್ಟಿಸಿ ಅದನ್ನು ಬಲಪಡಿಸಿರುವುದನ್ನು ನಾವು ನೋಡುವವರಾಗಿದ್ದೇವೆ. ಪ್ರಿಯ ದೇವಜನರೇ, ರಹಾಬಳು ಮಾಡಿದ ಸಾಕ್ಷಿಯ ಅರಿಕೆಯನ್ನು ಯೆಹೋಶುವನ ಪುಸ್ತಕ 2ನೇ ಅಧ್ಯಾಯ 9-11 ವಚನಗಳಲ್ಲಿ ನಾವು ಹೀಗೆ ನೋಡುತ್ತೇವೆ. ಆಕೆಯು ಮಾಳಿಗೆ ಹತ್ತಿ ಅವರ ಬಳಿಗೆ ಬಂದು ಹೇಳಿದ್ದೇನೆಂದರೆ, ಯೆಹೋವನು ಈ ದೇಶವನ್ನು ನಿಮಗೆ ಕೊಟ್ಟಿರುವುದನ್ನು ಬಲ್ಲೆನು. ನಿಮ್ಮ ನಿಮಿತ್ತ ನಮಗೆ ಮಹಾಭೀತಿಯುಂಟಾಗಿದೆ. ದೇಶದ ನಿವಾಸಿಗಳೆಲ್ಲರೂ ಕಂಗೆಟ್ಟು ಹೋಗಿದ್ದಾರೆ. ನೀವು ಐಗುಪ್ತದಿಂದ ಹೊರಟು ಬಂದ ಮೇಲೆ ಯೆಹೋವನು ನಿಮ್ಮ ಮುಂದೆ ಕೆಂಪು ಸಮುದ್ರವನ್ನು ಬತ್ತಿಸಿಬಿಟ್ಟದ್ದನ್ನು, ನೀವು ಯೋರ್ದನಿನ ಆಚೆಯಲ್ಲಿರುವ ಸೀಹೋನ್, ಓಗ್ ಎಂಬ ಅರಸರಿಬ್ಬರನ್ನು ನಿರ್ಮೂಲ ಮಾಡಿದ್ದನ್ನು ಕೇಳಿ ನಮ್ಮ ಎದೆ ಒಡೆದು ಹೋಯಿತು. ನಿಮ್ಮನ್ನು ಎದುರಿಸುವ ಧೈರ್ಯವು ಒಬ್ಬನಲ್ಲಿಯೂ ಇಲ್ಲ. ನಿಮ್ಮ ದೇವರಾದ ಯೆಹೋವನೊಬ್ಬನೇ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ದೇವರು ಎಂಬುದಾಗಿ. ನೋಡಿರಿ ಪ್ರಿಯರೇ, ಒಬ್ಬ ಅನ್ಯಳು ಈ ರೀತಿಯಾದ ಅರಿಕೆಯನ್ನು ಮಾಡಬೇಕಾದರೆ ಅದು ನಿಜವಾಗಿಯೂ ನಂಬಿಕೆಯೇ ಆಗಿರುತ್ತದೆ. ಆಗ ಆ ಮನುಷ್ಯರು ಆಕೆಗೆ ಒಂದು ಗುರುತನ್ನು ಕೊಟ್ಟು ಆ ಗುರುತಿನ ಅಡಿಯಲ್ಲಿ ಬರುವವರೆಲ್ಲರನ್ನು ರಕ್ಷಿಸುವುದಾಗಿ ಮಾತುಕೊಟ್ಟರು. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಯೆರಿಕೋವಿನ ಜನರಾದರೋ ಬರೀ ಸುದ್ದಿಯನ್ನು ನಿಜಾಂಶವನ್ನು ನಂಬಿದರು. ಆದರೆ ರಹಾಬಳಾದರೋ ಆ ಸುದ್ದಿಗೆ ಕಾರಣನಾದ ಯೆಹೋವನನ್ನು ನಂಬಿದಳು. ಪ್ರಿಯ ದೇವಜನರೇ, ದೇವರು ತನ್ನಲ್ಲಿ ನಂಬಿಕೆಯನ್ನಿಟ್ಟ ಆ ಸೂಳೆಯನ್ನೇ ರಕ್ಷಿಸಿರುವಾಗ ಖಂಡಿತವಾಗಿಯೂ ಆ ಪಟ್ಟಣದ ಮಹಾಪೌರನಾಗಲಿ ಇಲ್ಲವೇ ಬೇರೆ ಯಾವ ವ್ಯಕ್ತಿಯಾಗಲಿ ದೇವರಲ್ಲಿ ನಂಬಿಕೆಯನ್ನಿಟ್ಟಿದ್ದರೆ ಆತನು ಅವರನ್ನೂ ಸಹ ರಕ್ಷಿಸುತ್ತಿದ್ದನು. ನೋಡಿರಿ, ದೇವರು ಅಲ್ಲಿನ ಎಲ್ಲಾ ಜನರನ್ನು
ಒಂದೇ ಮೂಲ ತತ್ವದ ಮೇಲೆ ನೋಡಿದನು. ಆತನು ಎಲ್ಲರನ್ನೂ ಪಾಪಿಗಳೆಂದೇ ನೋಡಿದನು. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಎಂಬುದಾಗಿ ಸತ್ಯವೇದವು ತಿಳಿಸುತ್ತದೆ. ಬಹುಶಃ ರಹಾಬಳ ಪಾಪವು ಎಲ್ಲರಿಗೂ ತಿಳಿದಿತ್ತು, ಆದರೆ ಮಹಾಪೌರನ ಪಾಪವು ರಹಸ್ಯವಾಗಿತ್ತು. ಹೇಗೂ ಅವರಿಬ್ಬರಿಗೂ ದೇವರು ಸಮವಾದ ಸುದೀರ್ಘ ಸದವಕಾಶವನ್ನು ಕೊಟ್ಟಿದ್ದನು. ಹೌದು ಪ್ರಿಯರೇ, ದೇವರು ಪಕ್ಷಪಾತ ಮಾಡುವನಲ್ಲ. ಆತನು ದೀರ್ಘಶಾಂತನೂ ಕೃಪಾಸಂಪೂರ್ಣನೂ ಆಗಿದ್ದಾನೆ ಮತ್ತು ಯಾರೂ ನಾಶವಾಗಬಾರದೆಂದು ಬಯಸುವ ದೇವರಾಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ರಹಾಬಳು ದೇವರನ್ನು ನಂಬಿದಳು ಮತ್ತು ಆಕೆಯು ತನ್ನ ನಂಬಿಕೆಯನ್ನು ಕ್ರಿಯೆಯಲ್ಲಿ ತೋರಿಸಿದಳು. ಆಕೆಯು ಆ ಗೂಢಚಾರರನ್ನು ಬಚ್ಚಿಟ್ಟದ್ದು ನಂಬಿಕೆಯ ಕ್ರಿಯೆಯಾಗಿತ್ತು. ಅವರ ವಿಷಯದಲ್ಲಿ ಅರಸನ ಸೇವಕರಿಗೆ ಸುಳ್ಳು ಹೇಳಿದ್ದು ಅದೂ ಕೂಡ ನಂಬಿಕೆಯ ಕ್ರಿಯೆಯಾಗಿತ್ತು. ಅಷ್ಟು ಮಾತ್ರವಲ್ಲದೆ ತನ್ನ ಹಾಗೂ ತನ್ನ ಕುಟುಂಬದವರ ಸಂರಕ್ಷಣೆಯ ವಿಷಯದಲ್ಲಿ ಗೂಢಚಾರರಿಂದ ಮಾತು ತೆಗೆದುಕೊಂಡ ಮೇಲೆ ಆಕೆಯು ತನ್ನ ಮನೆಯ ಕಿಟಕಿಗೆ ಕೆಂಪು ದಾರವನ್ನು ಕಟ್ಟಿದಳು. ಆದ್ದರಿಂದ ನಂಬಿಕೆಯಿಂದಲೇ ಆಕೆಯು ಗೂಢಚಾರರನ್ನು ಸಮಾಧಾನವಾಗಿ ಸೇರಿಸಿಕೊಂಡು ನಂಬದವರೊಂದಿಗೆ ನಾಶವಾಗಲಿಲ್ಲ. ಹೌದು, ಆಕೆಯು ತನ್ನ ನಂಬಿಕೆಯನ್ನು ಸಾಬೀತುಪಡಿಸಿದಳು. ನೋಡಿರಿ, ಈ ರಹಾಬಳೆಂಬ ಸ್ತ್ರೀಯಲ್ಲಿ ನಂಬಿಕೆಯ ಅದ್ಭುತವನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಈ ಕಳೆದು ಹೋದ ಲೋಕದಲ್ಲಿ ಯಾವ ಗುಂಪನ್ನು ದೇವರು ಮೇಲೆಂದು ಕೀಳೆಂದು ನೋಡುವುದಿಲ್ಲ. ಆತನು ಎಲ್ಲರನ್ನೂ ಪಾಪಿಗಳೆಂದೇ ನೋಡುತ್ತಾನೆ ಮತ್ತು ಯಾರಾದರೂ ಆತನ ಕಡೆಗೆ ತಿರುಗಿಕೊಳ್ಳುವಾಗ ಆತನು ಅವರನ್ನು ರಕ್ಷಿಸುತ್ತಾನೆ. ಯಾಕಂದರೆ ಆತನು ಅದ್ಭುತ ಸ್ವರೂಪನಾದಂಥ ದೇವರಾಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ, ನಮ್ಮ ವಾಕ್ಯ ಧ್ಯಾನವನ್ನು ಮುಂದುವರೆಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 32ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇನ್ನೂ ಏನು ಹೇಳಬೇಕು? ಗಿಡಿಯೋನ್, ಬಾರಾಕ್, ಸಂಸೋನ್, ಯೆಫತ್, ದಾವೀದ್, ಸಮುವೇಲ್ ಎಂಬವರ ವೃತ್ತಾಂತವನ್ನು, ಪ್ರವಾದಿಗಳ ವೃತ್ತಾಂತವನ್ನು ವಿವರವಾಗಿ ಹೇಳಬೇಕಾದರೆ ನನಗೆ ಸಮಯ ಸಾಲದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಲ್ಲಿ ಹೇಳಲ್ಪಟ್ಟಿರುವ ಈ ವ್ಯಕ್ತಿಗಳ ಜೀವಿತಗಳಲ್ಲಿ ವಾರ್ ಆಫ್ ಫೇತ್, ಅಂದರೆ ನಂಬಿಕೆಯ ಯುದ್ಧ ಅಥವಾ ಹೋರಾಟ ಇರುವುದನ್ನು ನಾವು ನೋಡುತ್ತೇವೆ. ನೋಡಿರಿ, ಈ ವಾಕ್ಯ ಭಾಗದಲ್ಲಿ ಪ್ರಸ್ತಾಪಿಸಲ್ಪಟ್ಟಿರುವ ವ್ಯಕ್ತಿಗಳ ಕುರಿತಾಗಿ ಅಷ್ಟೇನು ಹೆಚ್ಚಾಗಿ ವಿವರಿಸಲ್ಪಟ್ಟಿರುವುದಿಲ್ಲ. ಆದರೆ ಅವರೆಲ್ಲರಲ್ಲಿ ಕಂಡುಬರುವ ಒಂದು ಸಾಮಾನ್ಯವಾದ ಸಂಗತಿ ಯಾವುದೆಂದರೆ ಅವರೆಲ್ಲರೂ ಅಧಿಪತಿಗಳು ಅಥವಾ ಆಳುವವರು ಆಗಿದ್ದರು. ಗಿಡಿಯೋನ್, ಬಾರಾಕ್, ಸಂಸೋನ್, ಯೆಫತ್ ಮತ್ತು ಸಮುವೇಲ್ ಇವರೆಲ್ಲರೂ ನ್ಯಾಯಸ್ಥಾಪಕರಾಗಿದ್ದರು. ದಾವೀದನು ಅರಸನಾಗಿದ್ದನು ಮತ್ತು ಅವರೆಲ್ಲರೂ ದೇವರ ಯುದ್ಧದಲ್ಲಿ ಕಾರ್ಯನಿರತರಾಗಿದ್ದರು. ಪ್ರತಿಯೊಬ್ಬರೂ ನಂಬಿಕೆಯಿಂದಲೇ ಯುದ್ಧವನ್ನು ಗೆದ್ದುಕೊಂಡರು. ಕರ್ತನಲ್ಲಿ ಪ್ರಿಯ ದೇವಜನರೇ, ನಾನೂ ಸಹ ಹೆಚ್ಚು ವಿವರಣೆಗೆ ಹೋಗುವುದಿಲ್ಲ. ಆದರೆ ಗಿಡಿಯೋನ್ ಎಂಬ ಈ ಮನುಷ್ಯನ ಕುರಿತಾಗಿ ಸ್ವಲ್ಪ ನೋಡಿಕೊಳ್ಳೋಣ. ದೇವರು ಅವನನ್ನು ಕರೆದಾಗ ಅವನಲ್ಲಿ ನಂಬಿಕೆಯು ಹೆಚ್ಚಾಗಿರಲಿಲ್ಲ. ಈ ಗಿಡಿಯೋನನ ಸಮಯದಲ್ಲಿ ಮಿದ್ಯಾನ್ಯರು ಇಸ್ರಾಯೇಲರಿಂದ ಭೂಮಿಯನ್ನು ತೆಗೆದುಕೊಂಡಿದ್ದರು. ಇಸ್ರಾಯೇಲರು ತಮ್ಮ ಬೆಳೆಗಳನ್ನು ರಾಶಿ ಮಾಡುತ್ತಿರಲಿಲ್ಲ. ಯಾಕೆಂದರೆ ಮಿದ್ಯಾನ್ಯರು ಅವುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರು. ಹೀಗಿರುವಾಗ ಗಿಡಿಯೋನನು ದ್ರಾಕ್ಷಿಯ ಅಲೆಯ ಮರೆಯಲ್ಲಿ ಗೋಧಿಯನ್ನು ಬಡಿಯುತ್ತಿದ್ದನು. ಯಾಕೆಂದರೆ ಗಿಡಿಯೋನನು ಹೇಡಿಯಾಗಿದ್ದನು ಮತ್ತು ಅವನು ಹತಾಶೆಯಿಂದ ತುಂಬಿದವನಾಗಿದ್ದನು. ನೋಡಿರಿ, ಕರ್ತನ ದೂತನು ಗಿಡಿಯೋನನನ್ನು ಸಂಧಿಸಿದಾಗ ಇದುವೇ ಅವನ ಸ್ಥಿತಿಯಾಗಿತ್ತು. ಆ ದೂತನು ಅವನಿಗೆ ಪರಾಕ್ರಮಶಾಲಿಯೇ ಎಂದು ಸಂಬೋಧಿಸಿದನು ಎಂಬುದಾಗಿ ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡುತ್ತೇವೆ. ಅದು ನಿಜವಾಗಿಯೂ ಒಂದು ಸೂಕ್ತವಾದ ಸಂಬೋಧನೆಯಾಗಿರಲಿಲ್ಲ ಮತ್ತು ದೂತನು ತನ್ನೊಂದಿಗೆ ಮಾತಾಡುತ್ತಾ ಇಲ್ಲವೇನೋ ಎಂಬಂತೆ ಗಿಡಿಯೋನನು ತನ್ನ ತಲೆಯನ್ನು ಮೇಲಕ್ಕೆತ್ತಿ, ನೀವು ನನ್ನೊಂದಿಗೆ ಮಾತಾಡುತ್ತಿರುವಿರೋ ಎಂಬುದಾಗಿ ಕೇಳಿರಬಹುದು. ಅವನು ಒಬ್ಬ ಹೇಡಿಯಾಗಿದ್ದನು ಮತ್ತು ತಾನು ಯಾವ ಗಣನೆಗೂ ಬಾರದವನು ಎಂಬುದಾಗಿ ಒಪ್ಪಿಕೊಳ್ಳಲು ಅವನು ನಾಚಿಕೊಳ್ಳಲಿಲ್ಲ. ಆಗ ದೇವರು ಅವನಿಗೆ, ಇದೇ ಕಾರಣದಿಂದಾಗಿ ನಾನು ನಿನ್ನನ್ನು ಆಯ್ಕೆ ಮಾಡಿಕೊಂಡಿರುವೆನು. ನೀನು ನನ್ನನ್ನು ನಂಬಬೇಕೆಂದು
ನಾನು ಬಯಸುತ್ತೇನೆ ಎಂಬುದಾಗಿ ಹೇಳಿದನು. ಅಲ್ಲಿಂದ ಮುಂದುವರಿದು ದೇವರು ಅವನನ್ನು ಅವನ ನಂಬಿಕೆಯಲ್ಲಿ ಬಲಪಡಿಸುವುದನ್ನು ನಾವು ನೋಡುತ್ತೇವೆ. ಎಲ್ಲಿಯವರೆಗೆ ಅಂದರೆ, ಒಂದು ದಿವಸ ಅವನು ಕೇವಲ 300 ಜನರಿಂದ ಮಿದ್ಯಾನರ ದೊಡ್ಡ ಸೈನ್ಯವನ್ನು ಸೋಲಿಸುವವರೆಗೆ ದೇವರು ಅವನನ್ನು ಬಲಪಡಿಸಿದನು. ಈ ಗಿಡಿಯೋನನಲ್ಲಿ ನಂಬಿಕೆಯು ಕಾರ್ಯವನ್ನು ನಿರ್ವಹಿಸಿತು. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ದೊಡ್ಡ ಕೂಟಗಳು, ದೊಡ್ಡ ಪ್ರದರ್ಶನಗಳು ಅಥವಾ ದೊಡ್ಡ ತೋರಿಕೆಗಳು ಯಾವಾಗಲೂ ದೇವರಿಂದ ಉಪಯೋಗಿಸಲ್ಪಡುವುದಿಲ್ಲ. ಅನೇಕ ಸಮಯಗಳಲ್ಲಿ ಸಣ್ಣ ವ್ಯಕ್ತಿಗಳು ಅಥವಾ ಚಿಕ್ಕ ಗುಂಪುಗಳು ದೇವರಿಗಾಗಿ ಶ್ರೇಷ್ಠವಾದಂಥ ಕಾರ್ಯಗಳನ್ನು ಮಾಡಿರುವುದನ್ನು ನಾವು ನೋಡಿರಬಹುದು. ಇಂದು ಆ ರೀತಿಯಾದ ಗಿಡಿಯೋನರು ಲೋಕಾದ್ಯಂತ ನಮಗೆ ಸಿಕ್ಕುತ್ತಾರೆ ಮತ್ತು ಅವರೆಲ್ಲರೂ ನಂಬಿಕೆಯಲ್ಲಿ ನಡೆಯುವವರಾಗಿದ್ದಾರೆ. ಏನೂ ಅಲ್ಲದ ಅಥವಾ ಯಾವ ಗಣನೆಗೆ ಬಾರದ ಒಬ್ಬ ವ್ಯಕ್ತಿಯು ದೇವರನ್ನು ನಂಬುವುದಾದರೆ ದೇವರು ಅವನನ್ನು ಅದ್ಭುತಕರವಾಗಿ ಉಪಯೋಗಿಸಲು ಶಕ್ತನಾಗಿರುವನು. ಹೌದು ಪ್ರಿಯರೇ, ದೇವರು ತನ್ನ ಅದ್ಭುತಗಳನ್ನು ಮಾಡಲು ಆಶ್ಚರ್ಯಕರವಾದ ರೀತಿಗಳಲ್ಲಿ ಚಲಿಸುತ್ತಾನೆ. ಪ್ರಿಯರೇ, ಇಬ್ರಿಯರ ಗ್ರಂಥಕರ್ತನು ಗಿಡಿಯೋನ್, ಬಾರಾಕ್, ಸಂಸೋನ್, ಯೆಫತ್, ದಾವೀದ್ ಮತ್ತು ಸಮುವೇಲ್ ಎಂಬುದಾಗಿ ಪ್ರಸ್ತಾಪಿಸಿರುವನು. ಆದರೆ ಗ್ರಂಥಕರ್ತನು ಬಹು ಸ್ಪಷ್ಟವಾಗಿ ಸಮಯದ ಕೊರತೆ ಇರುತ್ತದೆ ಎಂದು ಹೇಳುತ್ತಾನೆ. ಮುಂದಿನ ವಾಕ್ಯಗಳಲ್ಲಿ ಈ ಎಲ್ಲ ವ್ಯಕ್ತಿಗಳು ತಮ್ಮ ನಂಬಿಕೆಯ ಯುದ್ಧದಲ್ಲಿ ಏನನ್ನು ಮಾಡಿದರು ಎಂಬುದನ್ನು ನೋಡಲಿದ್ದೇವೆ. ಹಾಗಾದರೆ ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 33ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ: ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು, ನೀತಿಯನ್ನು ನಡೆಸಿದರು, ವಾಗ್ದಾನಗಳನ್ನು ಪಡಕೊಂಡರು, ಸಿಂಹಗಳ ಬಾಯಿ ಕಟ್ಟಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಸಿಂಹಗಳ ಬಾಯಿ ಕಟ್ಟಿದರು ಎಂಬುದಾಗಿ ಹೇಳುವಾಗ ಅದು ದಾನಿಯೇಲನ ಕುರಿತಾಗಿ ಹೇಳುತ್ತದೆ. ಆದರೆ ಅವನ ಹೆಸರನ್ನು ನಾವು ಇಲ್ಲಿ ನೋಡುವುದಿಲ್ಲ. ಮುಂದೆ ನಾವು 34ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಬೆಂಕಿಯ ಬಲವನ್ನು ಆರಿಸಿದರು, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು, ನಿರ್ಬಲರಾಗಿದ್ದು ಬಲಿಷ್ಠರಾದರು, ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು, ಪರರ ದಂಡುಗಳನ್ನು ಓಡಿಸಿಬಿಟ್ಟರು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ದಯಮಾಡಿ ಗಮನಿಸಿರಿ, ಇದು ನಂಬಿಕೆಯ ಯುದ್ಧವಾಗಿತ್ತು ಮತ್ತು ಇವರೆಲ್ಲರೂ ಜಯಶಾಲಿಗಳಾಗಿದ್ದರು. ಮುಂದೆ ನಾವು ನಂಬಿಕೆಯ ವಿಸ್ತೀರ್ಣತೆಯನ್ನು ನೋಡುತ್ತೇವೆ. ನೋಡಿರಿ, ನಂಬಿಕೆಯು ಜೀವನದ ಪ್ರತಿಯೊಂದು ಕ್ಷೇತ್ರಕ್ಕೂ ಹರಡಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ಕೊನೆಯದಾಗಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 35ನೇ ವಚನವನ್ನು ಓದಿಕೊಳ್ಳೋಣ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ನನ್ನೊಂದಿಗೆ ಈ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು ಎಂಬುದಾಗಿ ನೋಡುವಾಗ ಎಲೀಯ ಪ್ರವಾದಿಯು ಚಾರೆಪ್ತಾದ ವಿಧವೆಯ ಸತ್ತು ಹೋಗಿದ್ದ ಮಗನನ್ನು ಮತ್ತೆ ಎಬ್ಬಿಸಿರುವಂಥದ್ದು ನಮ್ಮ ನೆನಪಿಗೆ ಬರುತ್ತದಲ್ಲವೇ? ಅದನ್ನು ನಾವು ಮೊದಲನೆಯ ಅರಸುಗಳ ಪುಸ್ತಕ 17ನೇ ಅಧ್ಯಾಯ 17ರಿಂದ 24 ವಚನಗಳಲ್ಲಿ ನೋಡುತ್ತೇವೆ. ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು ಎಂಬುದನ್ನು ನೋಡುವಾಗ ಇಲ್ಲಿ ಗ್ರಂಥಕರ್ತನು ರಕ್ತಸಾಕ್ಷಿಗಳ ಕುರಿತಾಗಿ ಹೇಳುತ್ತಿರುವನು. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೋಡಿರಿ, ನಂಬಿಕೆಯಿಂದಲೇ ಮೋಶೆಯು ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆಣಿಸಿಕೊಂಡನು. ನಂಬಿಕೆಯಿಂದಲೇ ಇಸ್ರಾಯೇಲರು ಕೆಂಪು ಸಮುದ್ರವನ್ನು ದಾಟಿದರು. ನಂಬಿಕೆಯಿಂದಲೇ ರಹಾಬಳು ಗೂಢಚಾರರನ್ನು ಸಮಾಧಾನವಾಗಿ ಸೇರಿಸಿಕೊಂಡು ನಂಬದವರೊಂದಿಗೆ ನಾಶವಾಗಲಿಲ್ಲ. ಗಿಡಿಯೋನ್, ಸಂಸೋನ್, ಬಾರಾಕ್, ದಾವೀದ್ ಮತ್ತು ಸಮುವೇಲರು ನಂಬಿಕೆಯ ಮೂಲಕ ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು, ಸಿಂಹಗಳ ಬಾಯಿ ಕಟ್ಟಿದರು,
ಬೆಂಕಿಯ ಬಲವನ್ನು ಆರಿಸಿದರು ಮತ್ತು ಜಯಶಾಲಿಗಳಾದರು. ಹಾಗಾದರೆ ನಮ್ಮ ವಿಷಯದಲ್ಲಿ ಹೇಗೆ ಪ್ರಿಯರೇ? ನಮಗೆ ಕಷ್ಟಗಳು, ಶೋಧನೆಗಳು, ಸಮಸ್ಯೆಗಳು, ನಿಂದೆಗಳು ಬರುವಾಗ ನಮ್ಮ ನಂಬಿಕೆಯ ಮಟ್ಟ ಹೇಗಿರುತ್ತದೆ? ದಯಮಾಡಿ ನಮ್ಮನ್ನು ನಾವು ಈ ಸಮಯದಲ್ಲಿ ಪರೀಕ್ಷಿಸಿಕೊಳ್ಳೋಣ. ನೋಡಿರಿ, ಕಷ್ಟಗಳನ್ನು ಸಹಿಸಿಕೊಳ್ಳುವವನು ಧನ್ಯನು. ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲಿಯನ್ನು ಹೊಂದುವನು. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 11ನೇ ವಚನದಲ್ಲಿ ಯೇಸು ಕ್ರಿಸ್ತನು ತಾನೇ ಹೀಗೆ ಹೇಳಿದ್ದಾನೆ: ನನ್ನ ನಿಮಿತ್ತ ಜನರು ನಿಮ್ಮನ್ನು ನಿಂದಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಹೊರಸಿದರೆ ನೀವು ಧನ್ಯರು. ಸಂತೋಷಪಡಿರಿ, ಉಲ್ಲಾಸಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಎಂಬುದಾಗಿ. ಆದ ಕಾರಣ ಪ್ರಿಯರೇ, ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವಾಗ ನಾವು ಯೇಸುಕ್ರಿಸ್ತನ ಮೇಲೆ ನಮ್ಮ ದೃಷ್ಟಿಯನ್ನಿಟ್ಟು ನಂಬಿಕೆಯಿಂದ ಈ ಕ್ರಿಸ್ತೀಯ ಜೀವಿತದಲ್ಲಿ ಕರ್ತನ ಮಹಿಮೆಗೋಸ್ಕರ ನಿಜ ಸಾಕ್ಷಿಗಳಾಗಿ ಮುಂದೆ ಮುಂದೆ ಸಾಗೋಣ. ಹಾಗಾಗುವಂತೆ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ಆಮೇನ್. ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆಯ 11ನೇ ಅಧ್ಯಾಯದ 30ನೇ ವಚನದಿಂದ 35ನೇ ವಚನಗಳವರೆಗಿನ ಧ್ಯಾನವನ್ನು ವೀಕ್ಷಿಸಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಯೆಹೋಶುವನ ನಂಬಿಕೆ, ರಹಾಬಳ ನಂಬಿಕೆ ಮತ್ತು ಇತರರ ನಂಬಿಕೆಯ ವಿಷಯಗಳನ್ನು ಕುರಿತು ನೋಡಿಕೊಂಡು, ಯೆಹೋಶುವನ ಜೀವಿತದಲ್ಲಿ ನಾವು ನಂಬಿಕೆಯ ಕಾವಲನ್ನು ನೋಡಿದರೆ, ರಹಾಬಳ ಜೀವಿತದ ಮೂಲಕ ನಂಬಿಕೆಯ ಅದ್ಭುತ ಅಥವಾ ಆಶ್ಚರ್ಯವನ್ನು ತಿಳಿದುಕೊಂಡೆವು. ಪ್ರಿಯರೇ, ನಂಬಿಕೆಯ ಜೀವಿತವು ದೇವರನ್ನು ಮೆಚ್ಚಿಸುವಂಥ ಜೀವಿತವಾಗಿರುತ್ತದೆ. ಆದುದರಿಂದ ಅಂಥ ಜೀವಿತ ನಮ್ಮದಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ಸಹಾಯ ಮಾಡಿ ನಮ್ಮೆಲ್ಲರನ್ನೂ ನಡೆಸಲಿ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಿನ್ನ ಅತೀ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ವಾಕ್ಯಗಳನ್ನು ಧ್ಯಾನಿಸುತ್ತಿರುವಂಥ ಪ್ರತಿಯೊಬ್ಬರ ಜೀವಿತಗಳನ್ನು ಕರುಣಿಸಿ ಆಶೀರ್ವದಿಸಿ ನಡೆಸು. ಈ ಸಮಯದಲ್ಲಿ ಯಾರ್ಯಾರು ಆಸ್ಪತ್ರೆಯ ಮನೆಯಲ್ಲಿ ರೋಗಿಗಳಾಗಿ ಕಷ್ಟಪಡುತ್ತಾ ಇದ್ದಾರೋ, ಬೇನೇನು ಅನುಭವಿಸ್ತಾ ಇದ್ದಾರೋ ಅವರನ್ನು ಕರುಣಿಸು. ನೀನು ಮುಟ್ಟು ಅವರ ಸಂಗಡ ಮಾತನಾಡು. ಪರಿಪೂರ್ಣವಾದ ಸ್ವಸ್ಥತೆಯನ್ನು, ಬಿಡುಗಡೆಯನ್ನು ಕೊಟ್ಟು ನಿತ್ಯ ಜೀವದ ನಿರೀಕ್ಷೆಗೆ ನಡೆಸಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ದೇವರ ವಾಕ್ಯದ ಗೂಢಾರ್ಥಗಳನ್ನು ತಿಳಿದುಕೊಂಡಿರುವ ನಾವು ಇತರರು ಕೂಡ ಇದೇ ಅನುಭವಕ್ಕೆ ಬರಲು ಪ್ರಯತ್ನಿಸಬೇಕಲ್ಲವೇ? ನೀವು ಮಾಡುವ ಒಂದೊಂದು ಮಿಸ್ ಕಾಲ್ ಕರೆಯು ಅನೇಕರು ತಮ್ಮ ಜೀವಿತಗಳಲ್ಲಿ ದೇವರ ಆಶೀರ್ವಾದವನ್ನು ಹೊಂದಲು ಸಹಾಯವಾಗಲಿದೆ. ಆದುದರಿಂದ ಇಂದೇ ನಮಗೆ ಕರೆ ಮಾಡಿರಿ. ತಿರುಗಿ ನಾವು ಭೇಟಿಯಾಗೋಣ. ವಂದನೆಗಳು.